ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಒಬ್ಬ ಶರಣರು ಹಾಗೆ ಹೋದರು. ಬಸವಣ್ಣನವರ ಕಾಲಾವಧಿಯಲ್ಲಿ ಅವರ ಹೆಸರು ಅರಿವಿನ ಮಾರಿತಂದೆ. ಆ ಹೆಸರೇ ಹೇಳುವ ಹಾಗ ಅವರು ಒಂದು ಕಾಯಕವನ್ನು ಮಾಡ್ತಾಯಿದ್ರು. ಏನು ಅಂದರೆ ಅರಿವನ್ನು ಕೊಡೋದು, ತಿಳುವಳಿಕೆಯನ್ನು ಕೊಡೋದು. ಬಹಳ ಪವಿತ್ರ ಕಾರ್ಯ, ಕಾಯಕ ಇದು. ಎಲ್ಲಿ ಎಲ್ಲಿ ಕತ್ತಲೆ ಅದ ಅಲ್ಲಿ ಒಂದಿಷ್ಟು ಬೆಳಕ ಇಡೋದು, ದೀಪ ಹಚ್ಚೋದು, ಇದು ಅವರ ಕಾಯಕ. ಯಾರ ಮನಸ್ಸಿನಲ್ಲಿ ಅಜ್ಞಾನ ಅದ ಅಂಥ ಮನಸ್ಸಿನಲ್ಲಿ ಒಂದು ಜ್ಞಾನದ ಜ್ಯೋತಿಯನ್ನು ಹೊತ್ತಿಸುವ ಕಾರ್ಯ ಆ ಮಹಾನುಭಾವ ಮಾಡ್ತಾ ಇದ್ದ. ಎಷ್ಟು ಒಳ್ಳೆಯ ಕಾರ್ಯ. ಅರಿವಿನ ಮಾರಿತಂದೆ. ಎಂಥೆಂಥ ಜ್ಞಾನಿಗಳು ಆಗಿ ಹೋಗ್ಯಾರೆ ಭಾರತ ದೇಶದಲ್ಲಿ. ಎಂಥೆಂಥ ಸುಂದರ ಜೀವನವನ್ನು ಸಾಗಿಸಿ ಹೋಗ್ಯಾರೆ. ಎಂಥೆಂಥ ಕಾಯಕಗಳನ್ನು ಮಾಡ್ಯಾರ. ಎಂಥ ಕಾಯಕಗಳು. ಕಾಲ್ಮರಿ ಹೊರೆಯೋದರಿಂದ ಪ್ರಾರಂಭ ಮಾಡಿ ಅರಿವಿನ ದೀಪ ಹಚ್ಚೋವರೆಗೆ ಎಲ್ಲ ಕಾಯಕಗಳನ್ನು ಮಾಡಿದರು. ಕಾಯಕದಲ್ಲಿ ಒಂದು ಹೆಚ್ಚು ಕಡಿಮೆ ಅನ್ನುವ ಭಾವ ಅವರಲ್ಲಿ ಇರಲಿಲ್ಲ. ಇದು ಬಹಳ ವಿಶೇಷ. ದನ ಕಾಯುವಂಥ ಜನ ಇದ್ದರು. ಕೃಷಿಕ ಜನ ಇದ್ದರು. ಇಂಥ ಅರಿವಿನ ಮಾರಿ ತಂದೆಯಂಥ ಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನ ಇದ್ದರು. ಎಷ್ಟು ನೋಡಬೇಕು ವೈವಿಧ್ಯ ಭಾರತ ದೇಶದೊಳಗೆ. ಏನೇನು ಮಾಡ್ತಾ ಇದ್ರು, ಎಷ್ಟು ಸಲೀಸಾದ ಸುಂದರ ಜೀವನವನ್ನು ಸಾಗಿಸ್ತಾ ಇದ್ರು. ಇದು ಒಂದು ದೇಶದ ವೈಶಿಷ್ಟ್ಯ. ಆ ಅರಿವಿನ ಮಾರಿ ತಂದೆ ಪರಮಜ್ಞಾನಿ. ಅವರು ಹೇಳ್ತಾರೆ, ನಾವು ಏನಾಗಬೇಕು, ಏನು ಮಾಡಬೇಕು. ಅವರು ಚಲೋ ಒಂದು ಸುಂದರ ರೂಪಕದ ಮಾತನ್ನು ಹೇಳ್ತಾರೆ. ಆ ರೂಪಕದ ಮಾತು ಅಂದರೆ ಬೆಡಗಿನ ಮಾತು. ಆ ಮಾತು ಕೇಳಿದರೆ ಏನೋ ಒಂದು ಬೇರೆ ಅರ್ಥ ಇರಬೇಕು ಅನ್ನಿಸ್ತದ. ಅಂಥ ಮಾತುಗಳಿಗೆ ಬೆಡಗಿನ ಮಾತುಗಳು ಅಂತ. ಅಂಥ ಒಂದು ಮಾತು ಅರಿವಿನ ಮಾರಿ ತಂದೆಯದು. ಹೂವಿನ ಮೇಲಣ ದುಂಬಿ ಹೂವ ತಿಂದು ಗಂಧವನ್ನು ಉಳುಹಿತ್ತು. ಆ ಉಳಿದ ಗಂಧ ದುಂಬಿಯ ತಿಂದು ಆ ಉಳಿದ ಗಂಧ ದುಂಬಿಯ ತಿಂದು ಗಂಧ ದುಂಬಿ ಒಂದೇ ಆಯಿತು. ಅದು ನಿರಂಗದ ಇರವು ಸದಾಶಿವ ಮೂರ್ತಿ ಲಿಂಗವು ತಾನೇ ನೋಡ. ಇಲ್ಲಿ ಒಂದು ದೃಷ್ಟ ಬಹಳ ಚಂದ ರೂಪಕದು. ಒಂದು ಹೂವ ಈಗ ಅರಳ್ಯದ ಕಮಲ ವಿಶಾಲವಾಗಿ ಅರಳ್ಯದ.
ಆ ಹೂವಿನ ಮೇಲೆ ಒಂದು ದುಂಬಿ ಬಂತು, ಒಂದು ಭೃಂಗ ಬಂತು. ಆ ದುಂಬಿಯ ಮೇಲೆ ಕೂತು, ಆ ಹೂವಿನ ಮೇಲೆ ಕೂತು ದುಂಬಿ. ಆ ನಂತರ ದುಂಬಿ ಏನು ಮಾಡ್ತು ಅಂದರೆ ಆ ಹೂವನ್ನು ತಿಂದು ಹಾಕ್ತು. ಹೂವು ತಿಂದು ಹಾಕಿದ ಬಳಿಕ ಹೂವಿನ ಸುಗಂಧ ಇತ್ತಲ್ಲ, ಅದು ಉಳಿತು. ಆ ಉಳಿದ ಗಂಧ ಈ ದುಂಬಿಯನ್ನೇ ತಿಂದು ಹಾಕ್ತು. ಇದು ನಿರಂಗದ ಇರವು. ಇದು ಸದಾಶಿವ ಮೂರ್ತಿ ಲಿಂಗವು ತಾನೇ. ಎಷ್ಟು ಚೆನ್ನಾಗಿಲ್ಲ, ನೋಡಲಿಕ್ಕೆ ಒಂದು ಥರ ಅದ. ಹೂವಿನ ಮೇಲೆ ಭೃಂಗ ಬಂದದ್ದು, ಅದು ಹೂವನ್ನು ತಿಂದು ಬಿಡ್ತು. ಗಂಧ ಏನು ಉಳಿತಲ್ಲ, ಆ ಗಂಧ ಈ ದುಂಬಿಯನ್ನ ಭೃಂಗವನ್ನೇ ತಿಂದಾಕ್ತು. ಏನುಳಿತೋ ನಿರಂಗ, ಏನುಳಿತು ಬಯಲು, ಅದೇ ಸದಾಶಿವಲಿಂಗ ಮೂರ್ತಿಯು ತಾನೇ. ಎಂಥ ಸುಂದರ ವಚನ. ಹೂವ ಅಂದರೆ ನಮ್ಮ ದೇಹ ಮನಸ್ಸು, ಇದಕ್ಕೆ ಹೂವ ಅಂತ. ಎಷ್ಟು ಚಂದದ ಇದು ಹೂ, ನೋಡಲಿಕ್ಕೆ ಎಷ್ಟು ಸುಂದರದ. ಇಂಥ ಹೂವ ಇದು ಅರಳೆದ ಈ ಜಗತ್ತಿನೊಳಗೆ ದೇಹ ರೂಪದಲ್ಲಿ ಮತ್ತು ಮನಸ್ಸು ಅಂದರೆ ಸೂಕ್ಷ್ಮ ದೇಹದ ರೂಪದಲ್ಲಿ ಈ ಜಗತ್ತಿನಲ್ಲಿ ಅರಳೆದ. ಇವೇನು ನಾವು ಇಷ್ಟು ಜನ ಕೂತೇವಲ್ಲ, ಸಾವಿರ ಇವೆಲ್ಲ ಸುಂದರ ಹೂಗಳಿವ. ಎಲ್ಲ ಹೂಗಳು ಒಂದಿಷ್ಟು ಹೊರಗೆ ಕಾಣುವ ಹೂವ, ಅದರೊಳಗೆ ಒಂದು ಮನಸ್ಸು ಅನ್ನುವ ಸೂಕ್ಷ್ಮ ಹೂವ. ಇವು ಎರಡೂ ಕೂಡಿದ್ದೊಂದು ಸುಂದರ ಹೂವ ಇದೆ. ಹೊರದಳಗಳು ಒಳದಳಗಳು ಅಂಥದೊಂದು ಹೂವ ಇದು ದೇಹ. ಅರಿವಿನ ಮಾರಿ ತಂದೆ ದೇಹದತ್ತ ನೋಡುವ ದೃಷ್ಟಿ ಎಷ್ಟು ಚಂದದ. ನಾವು ದೇಹದತ್ತ ನೋಡ್ತೇವೆ, ಅವರೂ ದೇಹದತ್ತ ನೋಡ್ಯಾರ. ಅವರ ದೃಷ್ಟಿಯೊಳಗೆ ದೇಹ ಅಂದರೆ ಮನಸ್ಸಂದ್ರೆ ಒಂದು ಹೂವ. ಅಲ್ಲಿ ಮಾಲಿನ್ಯ ಇಲ್ಲ, ಹೊಲಸಿಲ್ಲ, ಅದಕ್ಕೆ ಹೂವ ಅಂತ. ಯಾವುದು ಅತ್ಯಂತ ಸ್ವಚ್ಛವೋ, ಯಾವುದು ಅತ್ಯಂತ ಸುಂದರವೋ ಅಂಥದಕ್ಕೆ ಹೂವ. ಇದೇನದ ಅಲ್ಲ ದೇಹ ಮನಸ್ಸ, ಇದು ಅತಿ ಸುಂದರ, ಅತಿ ಸ್ವಚ್ಛ. ಹಂಗ ಜಗತ್ತಿನ ಒಡೆಯ ನಿಸರ್ಗ ನಮಗೆ ಮಾಡಿಕೊಟ್ಟಿತು. ಎಲ್ಲರಿಗೂ ಒಂದೊಂದು ದೇಹ, ಎಲ್ಲರಿಗೂ ಒಂದೊಂದು ಮನಸ್ಸ. ಆ ದೇಹದಲ್ಲಿ ಶಕ್ತಿ ಸಾಮರ್ಥ್ಯ, ಮನಸ್ಸಿನೊಳಗೆ ಎಂಥ ಆಲೋಚನೆಗಳು, ಎಂಥ ಭಾವನೆಗಳು, ಎಂಥ ಅನುಭವಗಳು, ಇವುಗಳ ಒಂದು ಸಮ್ಮಿಶ್ರಣ ಇದೊಂದು ಸುಂದರವಾದ ವಿಶಾಲವಾದ ಹೂವ ಇದೆ. ಆ ದೃಷ್ಟಿಯಿಂದ ನೋಡಬೇಕು ನಮ್ಮ ದೇಹಗಳನ್ನು. ಮತ್ತು ದೇಹದ ಅಥವಾ ಮನಸ್ಸಿನ ಅಲ್ಲಿ ಏನು ಸ್ವಚ್ಛತೆ ಅದ ಅದನ್ನು ಕೆಡಿಸಬಾರದು. ಅಲ್ಲಿರುವ ಸೌಂದರ್ಯವನ್ನು ನಾಶ ಮಾಡಬಾರದು. ಇಷ್ಟು ಚಲೋ ದೇಹ ಅದಲ್ಲ, ಇದನ್ನು ಸ್ವಚ್ಛ ಆಗಿಡಬೇಕು.
ಸ್ವಚ್ಛ ಆಗಿಡಬೇಕು. ಬರುವಾಗ ನಾವು ಹೇಗೆ ದೇಹ ಪಡೆದು ಬಂದೇವಿ ಆ ರೂಪದಲ್ಲಿ ಆ ದೇಹವನ್ನು ಇಡಬೇಕು. ಅದು ಸ್ವಚ್ಛ ಮತ್ತು ಸುಂದರವಾಗಿರಬೇಕು. ಇದು ಜೀವನ ಸಾಗಿಸುವ ರೀತಿ. ನಮ್ಮ ದೇಹ, ನಮ್ಮ ಮನಸ್ಸುಗಳು, ನಮ್ಮ ಇಂದ್ರಿಯಗಳು ಅವು ಹೇಗಿರಬೇಕು ಅಂದರೆ ಮೊದಲು ಬಂದಾಗ ಹೇಗೆ ಇದ್ದುವೋ ಸ್ವಚ್ಛ. ಈ ದೇಹಕ್ಕೆ ಏನು ಹತ್ತಿಲ್ಲ, ಈ ಮನಸ್ಸಿಗೆ ಏನು ಹೊಲಸ ಹತ್ತಿಲ್ಲ, ಹಾಗೆ ಮನಸ್ಸನ್ನು ಇಡೋದು. ಆ ದೃಷ್ಟಿಯಿಂದ ಮನಸ್ಸಿನತ್ತ ನೋಡೋದು ಮತ್ತು ಸುಂದರ ಅನ್ನೋದನ್ನು ಮರಿಬಾರದು. ಮನಸ್ಸಿನ ಸೌಂದರ್ಯ ಕೆಡಿಸಬಾರದು. ಹೇಗೆ ದೇಹದ ಸೌಂದರ್ಯ ಕೆಡಿಸಬಾರದು ಹಾಗೆ ಮನಸ್ಸಿನ ಸೌಂದರ್ಯ ಕೆಡಿಸಬಾರದು. ಎಷ್ಟು ಛಲೋ ಅದ, ಎಷ್ಟು ಸುಂದರದ ಮನಸ್ಸು. ಅಲ್ಲಿ ಒಂದಿಷ್ಟು ಪ್ರೇಮ ಹೀಗೆ ಹೊಯ್ದಾಡ್ತು ಅಂದರೆ ಮನಸ್ಸಿನ ಸೌಂದರ್ಯ ಹೆಚ್ಚುತ್ತದೆ. ಅದು ಸುಂದರ ಭಾವನೆಗಳು, ಸುಂದರವಾದ ಆಲೋಚನೆಗಳು, ಸುಂದರವಾದ ಅನುಭವಗಳು. ಇವುಗಳಿಂದ ಕೂಡಿದ ಮನಸ್ಸ ಸುಂದರ. ಹಾಗೆ ನಮ್ಮ ದೇಹದತ್ತ, ನಮ್ಮ ಮನಸ್ಸಿನತ್ತ ನೋಡೋದು, ಆ ಸೌಂದರ್ಯವನ್ನು ಕೆಡಿಸಬಾರದು. ಸುಂದರವಾದ ವಿಚಾರಗಳನ್ನು ಕೆಡಿಸಬಾರದು. ನಮ್ಮ ಮನಸ್ಸಿನಲ್ಲಿ ಎಂಥ ವಿಚಾರಗಳಿರಬೇಕು ಅಂದರೆ ಛಲೋ ಛಲೋ ಸುಂದರ. ಯಾವ ವಿಚಾರ ನೋಡಿದರೆ ಆನಂದ ಆಗ್ತದೆ, ಯಾವ ವಿಚಾರ ಕೇಳಿದರೆ ಆನಂದ ಆಗ್ತದೆ, ಅಂಥ ವಿಚಾರಗಳು ತಲೆಯೊಳಗ, ಮನಸ್ಸಿನೊಳಗೆ. ಹಾಗೆ ಅಂಥದೇ ಅನುಭವಗಳು ಮನಸ್ಸಿನೊಳಗೆ. ಇಂಥ ಮನಸ್ಸೇ ಒಂದು ಹೂವ ಅಂತ ಅರಿವಿನ ಮಾರಿ ತಂದೆ. ಆ ಬಳಿಕ ಹೇಳ್ತಾರೆ, ಈ ಹೂವಿನ ಮೇಲೆ ಒಂದು ದುಂಬಿ ಬಂದು ಕುಂತದ, ಭೃಂಗ ಬಂದು ಕುಂತದ. ಆ ಭೃಂಗ ಯಾವುದು ಅಂದರೆ ಜೀವ, ನಾನು ಅನ್ನುವ ಭೃಂಗ ಬಂದು ಕುಂತದಲ್ಲೇ. ಜೀವ ಅನ್ನುವ ಈ ಭೃಂಗ ಆ ಹೂವಿನ ಮೇಲೆ ಮನಸ್ಸಿನ ಒಳಗೆ ಕುಂತದ. ಆ ಜೀವ ಏನು ಮಾಡಿದ ಅಂದರೆ ಮುಂದೆ ಹೇಳ್ತಾರೆ, ಆ ಭೃಂಗ, ಆ ದುಂಬಿ ಹೂವನ್ನು ತಿಂದು ಬಿಡ್ತು. ಹಾಗೆ ಜೀವ ಏನು ಮಾಡಿದ ಅಂದರೆ ಆ ದೇಹದ ಭಾವ ಇತ್ತಲ್ಲ, ಮನಸ್ಸಿನ ಭಾವ ಇತ್ತಲ್ಲ, ಅದನ್ನು ತೆಗೆದು ಹಾಕಿದ. ಇದು ದೇಹ ನಾನು ಅಂತ ಅನಿಸ್ತತ್ತಲ್ಲ, ಅದನ್ನು ತೆಗೆದು ಹಾಕಿದ. ದುಂಬಿ ಹೂವನ್ನು ತಿಂದುತೋ, ದೇಹದ ಭಾವ ಕಳ್ಕೋತು, ದೇಹವನ್ನು ಮರಿತು, ಮನಸ್ಸಿನ ಎಲ್ಲ ರೂಪನ್ನ ಮರಿತು. ಯಾವಾಗ ದೇಹದ ಭಾವ ಹೋಯಿತೋ ಆವಾಗ ಪುಷ್ಪ ಹೋಯಿತು. ಭೃಂಗ ಏನು ಮಾಡ್ತು? ದುಂಬಿ ದೇಹ ನಾನು ಅನ್ನುವ ಈ ಭಾವವನ್ನು ತೆಗೆದು ಹಾಕ್ತು, ತಿಂದು ಹಾಕ್ತು. ಅದಕ್ಕೆ ದುಂಬಿ ಪುಷ್ಪವನ್ನು ತಿಂದು ಹಾಕ್ತು, ಹೂವನ್ನು ತಿಂದು ಹಾಕ್ತು. ಏನು ಉಳಿತು ಅಂದರೆ ಗಂಧ ಉಳಿತು. ಗಂಧ ತಿನ್ನಕ್ಕೆ ಬರೋದಿಲ್ಲ, ಗಂಧ ಉಳಿತು. ದುಂಬಿ ಹೂವನ್ನು ತಿನ್ನಬಹುದು, ಗಂಧವನ್ನು ತಿನ್ನಕ್ಕಾಗೋದಿಲ್ಲ. ನಾವು ಹೂವನ್ನು ತೆಗೆದು ಹಾಕಿ ಬಿಡಬಹುದು, ಗಂಧವನ್ನು ನಾಶ ಮಾಡೋಕ್ಕಾಗೋದಿಲ್ಲ. ಅದು ಅಷ್ಟು
ಎಷ್ಟು ಸೂಕ್ಷ್ಮ. ಈ ದೇಹದೊಳಗೆ, ಈ ಮನಸ್ಸಿನೊಳಗೆ ಗಂಧ ಅಂದ್ರೆ ಜ್ಞಾನ. ಸತ್ಯದ ಜ್ಞಾನಕ್ಕೆ ಗಂಧ ಅಂತ ಕರೀತಾರೆ. ಅದು ದಿವ್ಯ ಜ್ಞಾನ, ಸತ್ಯ ಜ್ಞಾನ. ಯಾವುದು ಶಾಶ್ವತವಾಗಿ ಜಗತ್ತಿನೊಳಗೆ, ಜಗತ್ತಿನ ಆಚೆ, ಜಗತ್ತಿಗೆ ಆಧಾರ ಆಗಿ ಅದ, ಅಂಥ ಸತ್ಯದ ಜ್ಞಾನದ ಅಲ್ಲ, ಅದೇ ಗಂಧ. ಅದರ ಅಸ್ತಿತ್ವದ ಭಾವದ ಅಲ್ಲ, ಅದೇ ಗಂಧ. ಇಂಥ ಪರಮಜ್ಞಾನ, ಸತ್ಯಜ್ಞಾನ ಅನ್ನುವ ಗಂಧ ಉಳಿತು. ಜೀವ ದೇಹ ಈ ಪುಷ್ಪವನ ತಿಂದ ಇದನ್ನು ಮರೆತ ಯಾವ ಕ್ಷಣ ದೇಹ ಮರೆಯಾಗ್ತದೆ, ದೇಹದ ಭಾವ ಮರೆಯಾಗ್ತದೆ, ಆ ಕ್ಷಣಕ್ಕಲ್ಲಿ ವ್ಯಕ್ತ ಆಗೋದೇ ಸತ್ಯಜ್ಞಾನ, ಸತ್ಯದ ಜ್ಞಾನ. ಅದ ಯಾವುದು ಉಳಿಬೇಕೋ ಅದು ಉಳಿತು, ಯಾವುದು ಹೋಗಬೇಕೋ ಅದು ಹೋಯಿತು ಅಷ್ಟೆ. ದೇಹ ಉಳಿಯೋದಲ್ಲ, ಆತ್ಮ ಅಳಿಯೋದಲ್ಲ. ಎರಡು ದೇಹವನ್ನು ನಾಶ ಮಾಡಬೇಕಿಲ್ಲ, ತಾನೇ ಮರೆಯಾಗಿ ಹೋಗ್ತದೆ. ದೇಹವನ್ನು ಉಳಿಸಲಿಕ್ಕಾಗೋದಿಲ್ಲ, ಅದು ದೇಹ ಹೋಗ್ತದೆ, ದೇಹದ ಭಾವ ಹೋಗ್ತದೆ. ಏನು ಉಳಿತದೆ ಅದೇ ಸತ್ಯ, ಅದನ್ನು ನಾಶ ಮಾಡಲಿಕ್ಕೆ ಬರೋದಿಲ್ಲ. ದೇಹವನ್ನು ಮರಿಬಹುದು, ಆದರೆ ಒಳಗಿರುವ ನಾನು ಅನ್ನೋದನ್ನು ಮರಿಲಿಕ್ಕಾಗೋದಿಲ್ಲ. ಅಂಥ ಸತ್ಯದ ಜ್ಞಾನ ಉಳಿತು, ಅದೇ ಗಂಧ. ಆ ಬಳಿಕ ಅರಿವಿನ ಮಾರಿ ತಂದೆ ಹೇಳ್ತಾರೆ, ಅದೇನು ಸತ್ಯ ಅಂತ ಜ್ಞಾನ ಗಂಧ ಉಳಿದಿತ್ತೋ ಆ ಗಂಧ ಸುಮ್ಮನೆ ಇರಲಿಲ್ಲ, ಈ ಜೀವ ದುಂಬಿಯನ್ನು ತಿಂದು ಹಾಕಿಬಿಡ್ತು. ಅಂದ್ರೆ ಜೀವ ಭಾವ ಹೋಯಿತು, ಜೀವ ಭಾವ ಹೋಯಿತು. ದುಂಬಿ ಗಂಧ ಒಂದೇ ಆಯಿತು. ಆ ಬಳಿಕ ಅದೇನು ಸತ್ಯದ ಜ್ಞಾನ ಇತ್ತೋ ಆ ಸತ್ಯದ ಜ್ಞಾನ ಮತ್ತು ದುಂಬಿ ಅಂದ್ರೆ ಜೀವಾತ್ಮ ಎರಡಾಗಿ ಉಳಿಲಿಲ್ಲ. ಜೀವನೇ ಸತ್ಯ, ಸತ್ಯವೇ ಜೀವ. ಜೀವನೇ ದೇವ, ದೇವನೇ ಜೀವ. ಎರಡಲ್ಲ, ಒಂದಾಗಿ ಉಳಿತು. ಇಂಥ ಜ್ಞಾನವನ್ನು ಯಾರು ಪಡೀತಾರಲ್ಲ ಅಂಥವರು ಜ್ಞಾನಿಗಳು. ವಿಪಶ್ಚಿತ್, ಅವರು ಜ್ಞಾನಿಗಳು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮ ಏವ ಭೂತ್ ವಿಜಾನತಃ. ಅಂಥವರಿಗೆ ತಿಳಿದವರು ಅಂತ ಕರೀತಾರೆ. ಅವರು ಪರಮಜ್ಞಾನಿಗಳು. ಯಾರು ದೇಹದ ಭಾವ ಕಡಿಮೆಯಾಗಿ ಮನಸ್ಸಿನ ಹೊಯ್ದಾಟ ನಿಂತು ಅಲ್ಲಿರುವಂಥ ಜ್ಞಾನ ಏನು ಸತ್ಯ, ನಾನು ಅದೀನಿ, ನಾನು ಶಾಶ್ವತ ಅಂತೇನು ಅದ ಉಳುಮೆ, ಅಂಥ ಉಳುಮೆಯ ಭಾವ ಬಂತು ಅಂದರೆ ಅದಕ್ಕೆ ವಿಜಾನತಃ, ಅವರು ತಿಳಿದವರು, ಅವರು ಜ್ಞಾನಿಗಳು. ಇಂಥ ಜ್ಞಾನಿಗಳು ಅವರು ಅನುಭಾವಿಗಳು. ಅವರು ಹೇಗೆ ನೋಡ್ತಾರೆ ಈ ಜಗತ್ತನ್ನು, ಅವರು ಹೇಗೆ ಬದುಕ್ತಾರೆ ಈ ಜಗತ್ತಿನೊಳಗೆ, ಅದು ಪ್ರಶ್ನೆ. ಅರಿವಿನ ಮಾರಿ ತಂದೆ ಎಷ್ಟು ಅದ್ಭುತವಾದ ಕಾರ್ಯ ಮಾಡಿದ. ಎಲ್ಲರ ಹತ್ತಿರ ಹೋಗಿ ತಿಳಿಸಿ 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 ವ್ಯಕ್ತಿಗಳನ್ನು ಅವರು ಎತ್ತಾ ಇದ್ದು
ಬಹಳ ಎತ್ತರಕ್ಕೆ ಎತ್ತ ಇದ್ರು ಅರಿವಿನ ಮಾರಿ ತಂದೆಗಳು. ಅವ್ರ ಕೆಲಸನೇ ಅದೇ. ಯಾರ ಕರೀಲಿ ಬಿಡ್ಲಿ ಪ್ರಶ್ನೆಲ್ಲ ಎಲ್ಲರೇ ಒಂದಿಷ್ಟು ಕಂಡತು ಅಂದರೆ ಕತ್ತಲೆ ಅಲ್ಲಿ ಅವರು ಹೋಗ್ತಿದ್ರು. ಅಲ್ಲಿ ಒಂದಿಷ್ಟು ಜ್ಞಾನದ ಎರಡು ಮಾತು ಹೇಳುತ್ತಿದ್ದರು. ಅದರಿಂದ ದೀಪ ಹಚ್ಚುತ್ತಿದ್ದರು, ಅರಿವನ್ನು ಹರುತ್ತಿದ್ದರು. ಇಂಥ ಅದ್ಭುತ ಕಾರ್ಯ ಮಾಡಿದವರು ಅರಿವಿನ ಮಾರಿ ತಂದೆ. ಹೆಂಗೆ ಬದುಕಿದರು ಹೇಳಿ, ಹೆಂಗೆ ಬದುಕಿದರು? ಇದಲ್ಲ ಈಗೆಲ್ಲ ಇಲ್ಲಿ ಒಂದಿಷ್ಟು ಮಂಜ ಹರಿವೆ ಅದ. ಇಲ್ಲೇನು ಮಂಜ ಹರಿವೆ ಅದ, ಆದರೆ ತನ್ನಷ್ಟಕ್ಕೆ ಎಷ್ಟು ತಂಪ, ಎಷ್ಟು ಚೆನ್ನಾಗ್ಯದ. ಹಾಗ ಜೀವನ ಹೇಗಿರಬೇಕು? ತಂಪಾಗಿ, ಹರುವಾಗಿ ಅಂಥ ಜೀವನ ಸಾಗಿಸಿದವರಿಗೆ ನಾವು ಕರೆಯೋದು ಅವರು ತಿಳಿದವರು, ಅವರು ಬಲ್ಲವರು. ಅಂಥವರ ಮಾತುಗಳನ್ನು, ಜೀವನವನ್ನು ನಾವು ಕೇಳೋದು, ನೋಡೋದು. ಅದಕ್ಕಲ್ಲಿ ಹೇಳ್ತಾರೆ, ಒಬ್ಬ ಋಷಿ ಹೇಳ್ತಾನೆ, ಜಗತ್ತಿನಲ್ಲಿ ಬಲ್ಲವರು ಹೆಂಗೆ ಬದುಕ್ತಾರೆ, ಅವರ ದೃಷ್ಟಿ ಹೇಗಿರ್ತದೆ. ಬಹಳ ಛಲೋ ಮಾತು ಹೇಳ್ತಾರೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವಾನುಪಶ್ಯತೆ. ಎಷ್ಟು ಛಲೋ ಮಾತು. ಆತ್ಮಾನಂ ಸರ್ವಭೂತೇಷು ತತೋ ನ ವಿಜುಗುಪ್ಸತೆ. ಬಲ್ಲವರ ಹೆಂಗಿರ್ತಾರ ಈ ಜಗತ್ತಿನೊಳಗೆ ಅಂದರೆ ಯಾರನ್ನೂ ತಿರಸ್ಕರಿಸುವುದಿಲ್ಲ. ನ ವಿಜುಗುಪ್ಸತೆ, ಯಾರ ಬಗ್ಗೆಯೂ ತಿರಸ್ಕಾರದ ಭಾವನೆ ಅವರು ವ್ಯಕ್ತ ಮಾಡೋದಿಲ್ಲ. ನ ವಿಜುಗುಪ್ಸತೆ, ಘೃಣ ಇಲ್ಲ. ಎಷ್ಟು ಛಲೋ ಮಾತು. ಹೋಗಿ ಬನ್ನಿ. ನಮಸ್ಕಾರ.